ಊರಿಗೆ ಹೋಗೋ ಟೈಮಲ್ಲಿ ನಾವು ನರ್ಸರಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಇಂಡೋರ್ ಪ್ಲ್ಯಾಂಟ್ಸ್. ಪಾಟ್ ಇದಕ್ಕೆ ಇನ್ನೊಂಚೂರು ದೊಡ್ಡದು ಬೇಕಿತ್ತಾ? ಹಾಂ, ಸೈಜ್ ಕರೆಕ್ಟ್ ಆಗಿದೆ. ಅದು ಮೇಲೆ ಉಳ್ಕೊಂಡು ಇದಾಗುತ್ತಲ್ಲ, ಬೆಳೆದಾಗೆ ಮೆದುಗಳು ಇದಾಗುತ್ತೆ. ಅಯ್ಯೋ ಎಷ್ಟು ಈಸಿಯಾಗಿ ತೆಗೆದುಬಿಟ್ರೆ ನೋಡಿ. ಅಲ್ವಾ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ನೋಡ್ಕೊಂಡು ಬಂದ್ರಲ್ಲ, ಸೊ ಇವತ್ತು ಸೂಲಿಬೆಲೆಗೆ ಹೋಗ್ತಿದ್ವಿ ಆ್ಯಂಡ್ ಇದಾಗಿರುತ್ತೆ ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ಸೊ ವೀಕೆಂಡ್ ಆಗಿರೋದ್ರಿಂದ ಊರಿಗೆ ಹೋಗೋಣ, ಒಂದು ಮದುವೆ ಕೂಡ ಇತ್ತು ಅಲ್ಲಿ. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಂಡ್ ಚಂದು ಅವ್ರಿಗೆ ಕೂಡ ಇವತ್ತು ಏನು ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತ ಹೇಳಿದರು. ಸೊ ಲೈಕ್ ಲೀವ್ ತೊಗೊಂಡು ಹೊರಟಿದ್ವಿ ನಾವು ಊರಿಗೆ. ಹೋಗ್ತಾ ದಾರಿಯಲ್ಲಿ ದೇವನಹಳ್ಳಿ ಹತ್ರ ನರ್ಸರಿ ಇದೆ, ತುಂಬ ದೊಡ್ಡ ನರ್ಸರಿ ಇದೆ. ಸೊ ಅಲ್ಲಿ ಸ್ಟಾಪ್ ಕೊಟ್ಟು ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ನ ತಗೋತಾ ಇದ್ದೀನಿ. ಎಷ್ಟು ಚೆನ್ನಾಗಿರೋ ಪಾಟ್ಸ್ ಇದೆ ಗೊತ್ತಾ, ಫುಲ್ ಬ್ಯೂಟಿಫುಲ್ ಪಾಟ್ಸ್ ಇದೆ. ಲಿಟ್ಲ್ ಬಿಟ್ ಹೈ. ಹಾಂ, ಏನು ಯಾವ್ದ್ರದ್ದು? ಚೋಟವಲದ ಐತೆ ನೋಡಿ ಅಲ್ಲಿ. ಏನು ಅದು ಪ್ಲ್ಯಾಂಟ್ ಕಿಧರ್ ಹೇ ಭಯ್ಯ, ಪ್ಲ್ಯಾಂಟ್ ಕಿಧರ್ ಹೇ? ಸೊ ನನಗೆ ಪ್ಲ್ಯಾಂಟ್ಸ್ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ಚಂದು ಅವ್ರಿಗೆ ಬುಕ್ಸ್ ಅಂದರೆ ಇಷ್ಟ. ಸೊ ಅವರು ಬುಕ್ಸ್ ಎಲ್ಲ ಯಾವಾಗ ಶಾಪ್ ಮಾಡ್ತಾರೋ ನನಗೆ ಪ್ಲ್ಯಾಂಟ್ಸ್ ಅವಾಗ ಕೊಡಬೇಕು. ಸೊ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮಣ್ಣಿರುತ್ತೆ, ಹಾಗೆ ಗೊಬ್ಬರ ಕೂಡ ಅದಕ್ಕೆ ಏನು ಬೇಕೋ ಅದನ್ನು ಹಾಕ್ಕೊಡ್ತಾರೆ. ಆ್ಯಂಡ್ ಅಂದರೆ ಬೆಂಗಳೂರಲ್ಲೆಲ್ಲ ಏನು ಗೊತ್ತಾ, ಸ್ವಲ್ಪ ಕಾಸ್ಟ್ಲಿ ಇದೆ ಗಿಡಗಳೆಲ್ಲ. ಆ್ಯಂಡ್ ಹಾಗೆ ಪಾಟ್ಸು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಮಣ್ಣು ಅಷ್ಟೊಂದು ಚೆನ್ನಾಗಿರಲ್ಲ ಕ್ವಾಲಿಟಿ. ಸೊ ಹಾಗಾಗಿ ಇಲ್ಲೇ ನಾನು ಊರ ಕಡೆನೇ ತೊಗೊಳೋದು ಜಾಸ್ತಿ. ಸೊ ನನಗೆ ಒಂದು ಸ್ವಲ್ಪ ಲಿಲ್ಲಿ ಆ ಥರದ್ದೆಲ್ಲ ಬೇಕಾಗಿತ್ತು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಇಲ್ಲಿಗೆ ಬಂದಿದ್ದೀನಿ. ಬರೀ ಇಂಡೋರ್ ಪ್ಲ್ಯಾಂಟ್ಸ್ ಅಲ್ಲ, ಔಟ್ಡೋರ್ ಪ್ಲ್ಯಾಂಟ್ಸು ಸಿಕ್ಕಾಪಟ್ಟೆ ತೊಗೊಂಡಿದ್ದೀನಿ ನಾನು. ಮಲ್ಲಿಗೆ ಗಿಡ ಆಗಿರ್ಬೋದು, ಮತ್ತು ಸ್ಪೈಡರ್ ಗಿಡ ಆಗಿರ್ಬೋದು, ವಾಸ್ತು ಗಿಡ ಆಗಿರ್ಬೋದು, ಎಷ್ಟೊಂದು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ದೊಡ್ಡದಿದು ನರ್ಸರಿ. ಆ್ಯಂಡ್ ಅಲ್ಲಿ ಹೊಸ ಮನೆ ಹತ್ರನೂ ಗಿಡಗಳು ಹಾಕಿಸ್ಬೇಕು, ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ಮಲ್ಲಿಗೆ ಗಿಡ ಅಣ್ಣ, ಈ ಮಲ್ಲಿಗೆ ಗಿಡ ಒಂದು ಹಾಕಿಸ್ಕೊಳೋಣ. ಮಲ್ಲಿಗೆ ಗಿಡ ಸಖತ್ತಾಗಿದೆ ಅಣ್ಣ, ಪ್ಲೀಸ್ ಇದೊಂದು ಗಿಡ ಕೊಡ್ಸ್ರಿ ಪಾಪು, ಇದು ಒಂದು ಗಿಡ ಕೊಡ್ಸೋ. ಮಲ್ಲಿಗೆ ಅದು ಅದಕ್ಕೆ ಚೆನ್ನಾಗಿದೆ ಇದು ಮಲ್ಲಿಗೆ, ಇದು ಕೊಡ್ಸೋ ಒಂದೇ ಒಂದು. ಹಾಂ, ಇದೇ ಸೇಮ್ ಪೊಟ್ಟೆ ಸಾಕು ನನಗೇನು ಸೇಮ್. ಸೊ ಗಿಡಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದರ ಅಡ್ರೆಸ್ ಕೊಡ್ತೀನಿ. ಆ್ಯಂಡ್ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ಮನೆ ಹತ್ರದಿಂದ ಒಂದು 15 ಮಿನಿಟ್ಸ್ ಅಷ್ಟೇ. ಅಮ್ಮ ವಡೆ ಎಲ್ಲ ಮಾಡಿದರು. ಸೊ ನಮಗಿಷ್ಟ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕಡಲೆಬೇಳೆ ಮಸಾಲೆ ವಡೆ ಮಾಡಿದರು. ಇದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾನು ರೆಡಿ ಆಗೋದನ್ನು ಲಾಗ್ನ ಶುರು ಮಾಡಿದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಸೊ ಇವತ್ತು ನಾವು ರೆಡಿ ಆಗ್ತಾ ಇದ್ದೀನಿ. ಆಲ್ರೆಡಿ ಸೂಲಿಬೆಲೆಗೆ ಬಂದಿದ್ದೀನಿ. ಸೊ ಬಂದು ರೆಡಿ ಆಗ್ತಾ ಇರೋದು ನಮ್ಮ ಚಿಕ್ಕಮ್ಮ ಅವರ ಅಕ್ಕನ ಮಗಳ ಮದುವೆ. ಸೊ ಇಲ್ಲೇ ಸೂಲಿಬೆಲೆಯಲ್ಲೇ ಚೌಟ್ರಿಯಲ್ಲಿ ನಡೀತಾ ಇರೋದು. ಸೊ ನಮ್ಮ ಏರಿಯಾದಲ್ಲೇ ಅವ್ರನ್ನ ಕೊಟ್ಟಿರೋದು. ಈಗ ಮದುವೆ ಮಾಡಿ ಗಂಡನ ಮನೆ ಇರೋದು ನಮ್ಮ ಏರಿಯಾದಲ್ಲೇ. ಸೊ ಹಾಗಾಗಿ ಇಲ್ಲೇ ಸೂಲಿಬೆಲೆಯಲ್ಲೇ ಮದುವೆ ಇರೋದು. ಸೊ ಹಾಗಾಗಿ ನಾವು ಮಧ್ಯಾಹ್ನನೇ ಬಂದ್ವಿ. ಸ್ಯಾಟರ್ಡೇ ಆ್ಯಂಡ್ ಸಂಡೇ ಆಗಿರುತ್ತೆ. ಸೊ ಸಂಡೇವರೆಗೂ ಲೀವ್ ಇತ್ತು ಇವತ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಬಂದ್ವಿ. ಮಧ್ಯಾಹ್ನ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ರೆಡಿ ಆಗ್ತಾ ಇದ್ದೀವಿ. ನಾನು, ಮಮ್ಮಿ, ಮೋಹನ್, ಚಂದು, ಅಪ್ಪ ಎಲ್ಲರೂ ಹೋಗಬೇಕು. ಸೊ ಅಲ್ಲೂ ಎಲ್ಲ ರೆಡಿ ಆಗಿರ್ತಾರೆ, ಎಲ್ಲ ಒಟ್ಟಿಗೆ ಹೊರಡಬೇಕು. ನಿಯರ್ ಬೈ ಅಲ್ವಾ, ಸೊ ಒಂದು ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಎಸ್, ಈ ಲಾಗ್ ಪೂರ್ತಿ ಫ್ಯಾಮಿಲಿ ಲಾಗ್ ಆಗಿರುತ್ತೆ, ಫ್ಯಾಮಿಲಿ ವೆಡ್ಡಿಂಗ್ ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಈ ಲಾಗ್ನ ನೋಡಿ. ರೆಡಿ ಆದ್ಮೇಲೆ ಸಿಗ್ತೀನಿ. ಬಾಯ್. ಬಂದಿದ್ದೀವಿ.
ಫೈನಲಿ ಬಂದ್ವಿ. ಬರೋಷ್ಟೊತ್ತಿಗೆ ಹೆಣ್ಣು ಗಂಡನ್ನೆಲ್ಲ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟಿದ್ರು. ಆ್ಯಂಡ್ ಹಾಗೆ ಕುಸುಮವ್ರು ಎಲ್ಲರೂ ಬಂದ್ಬಿಟ್ಟಿದ್ರು. ಆ್ಯಂಡ್ ನಾವೇ ಸ್ವಲ್ಪ ಲೇಟ್ ಆಯಿತು. ಸೊ ಬನ್ನಿ ಹೇಗೆ ರೆಡಿ ಆಗಿದ್ದಾಳೆ ಕುಸುಮ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಗ್ರಿಷಿಕಂಗೆ ಮೆಹಂದಿ ನೆಲ್ ಪಾಲಿಶ್ ಎಲ್ಲ ಹಾಕಿದ್ರು ಅಂತ ಅವ್ರು ಬಂದವ್ರಿಗೆಲ್ಲನೂ ತೋರಿಸ್ತಾನೆ ಇದ್ದಾಳೆ ಅವಳು ಹಾಕೊಂಡಿರೋದನ್ನೆಲ್ಲನೂ. ಆ್ಯಂಡ್ ಹಾಗೆ ಕಪಲ್ ಫೋಟೋ ಶೂಟ್ಸ್ ಆಗಿರ್ಬೋದು, ನಾವು ಸಿಂಗಲ್ ಅಲ್ಲಿ ಫೋಟೋ ಬೂತ್ ಇತ್ತು. ಸೊ ಹಾಗಾಗಿ ಎಲ್ಲ ಫೋಟೋ ಶೂಟ್ಸ್ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ರಿಷಿಕಾ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ಲು ಈ ಗೌನಲ್ಲಿ. ನಾವು ಕೂಡ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಮತ್ತು ಅವಳು ಅಳ್ಳಿಲ್ಲ, ಏನೂ ಇಲ್ಲ, ಚೆನ್ನಾಗಿ ವೀಡಿಯೋಗೆ ಆಗಲಿ ಫೋಟೋಸ್ಗೆ ಆಗಲಿ ಚೆನ್ನಾಗಿ ಪೋಸ್ ಕೊಟ್ಲು. ಆ್ಯಂಡ್ ಇಡೀ ನಮ್ಮ ಫ್ಯಾಮಿಲಿ ಇಲ್ಲಿದೆ. ಐ ಡೋಂಟ್ ನೋ ಹೇಗೆ ಅಂತ ಕೋಇನ್ಸಿಡೆನ್ಸ್ ಎಲ್ಲರೂ ಒಂದಲ್ಲ ಒಂದು ಶೇಡ್ಸ್ ಆಫ್ ಬ್ಲೂ ಅಲ್ಲೇ ಇದ್ದಾರೆ. ಸೊ ಅದೊಂಥರ ಇಷ್ಟ ಆಯಿತು. ಊಟದ ಸಮಯ. ಚಂದು ಇಂದ ಬಾ. ನನಗೊಂದು ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಚಂದು ಅವರೆಲ್ಲ ಹೊರಟ್ರು ಮನೆಗೆ. ಸೊ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಹಾಗೆ ನೋಡಿ ಇಲ್ಲೆಲ್ಲ ಗ್ರಿಷಿಕ್ ರೇಗಿಸ್ಕೊಂಡು ಕೂತಿದ್ದೀವಿ. ಅವಳು ಒಂದು ಐಸ್ ಕ್ರೀಮ್ನ ಅವಳೇ ತಿನ್ನಬೇಕು ಅಂತ ಹಠ ಮಾಡಿಕೊಂಡು ಅವಳೇ ತಿಂತಾ ಇದ್ದಾಳೆ. ಸೊ ಹತ್ರ ಇರೋದ್ರಿಂದ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಕ್ಯೂ ನೋಡಿ ತುಂಬಾ ರಶ್ ಆಗೋಯಿತು. ಆ್ಯಕ್ಚುಲಿ ನಾವು ಫಸ್ಟು ಬಂದಿದ ತಕ್ಷಣ ಫೋಟೋ ಹಿಡ್ಸ್ಕೊಳೋದಕ್ಕೆ ಹೋಗಿದ್ದಕ್ಕೆ ಒಂದು ಒಳ್ಳೆ ಕೆಲಸನೇ ಆಯಿತು ಅಂತ ಹೇಳ್ಬೋದು. ಈಗಾಗಿದ್ದರೆ ಚಂದು ಅವರು ನಿಲ್ತಿರ್ಲಿಲ್ಲ, ಏನೂ ಇಲ್ಲ, ಸಿಕ್ಕಾಪಟ್ಟೆ ಜನ ರಶ್ ಆಗೋದ್ರು. ರಿಷಿಕಾ ರಿಷಿಕಾ ಸೈಲೆಂಟ್ ಹೊಡೋರೆ ವಿಡಿಯೋ ಬರಬಾರ್ದು ಅಂತ ಡಿಲೀಟ್ ಮಾಡ್ತೀನಿ. ಕುಸುಮ ಅವ್ರ ಹತ್ರ ಕೂಡ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ಫೋಟೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಅರ್ಶಿನ ಶಾಸ್ತ್ರಕ್ಕೆ ಹೋಗೋಣ ಅಂತ. ಎಲ್ಲ ತೋರಿಸಿ ಹೆಂಗಾಗೈತೆ ಅಂತ ಟೀನಾ. ಎಷ್ಟು 1 ಲೀಟರ್ ಹಾಕಿರೋದು 1/4 ಲೀಟರ್ ಆಗೈತಾ? 2 ಲೋಟಕ್ಕೆ ಇಕ್ಕಿದ್ದು ಯಾರು ಬೇಡ ಅಂದ್ರಲ್ಲ. 3 ಲೋಟ ಎತ್ಕೊಂಬೋಗ ಆಶಾಂಟಿ ಕುಸಿ ಅಲ್ಲ 2 ಲೋಟಕ್ಕೆ ಇಕ್ಕದ್ಲಂತೆ 3 ಲೋಟ ಇವಾಗ ಹಾಕ್ಬೇಕಂತೆ. ಹಾ ನೋಡು ಚಿಕ್ಕಮ್ಮ ಎಷ್ಟೊತ್ತಾಯ್ತು ಚಿಕ್ಕಮ್ಮ ಆನ್ ಮಾಡಿ. ಅಲ್ಲ ಚಮ್ಮ ಟೀ ಎಷ್ಟೊತ್ತಾಯ್ತು? ಅರ್ಧ ಅವರ್ ಆಯ್ತು. ಹಿಂಗ ನೀನು ಗಂಡು ಬಂದೋರ್ಕ ನಿಮ್ ಕಡೆಯವ್ರು ಎಲ್ಲ ನೋಡ್ತಾರಲ್ಲ, ಹೆಡ್ಲೈನ್ಸ್ ನೀನೇ ಅಲ್ಲ ನೋಡಮ್ಮ. ಸರಿಯಾಗಿ ಕಟ್ಸ್ಕೊಂಡವಳೆ ಅವಳದ ಪಟ್ನ ಮುಗ್ದೋಗಿದೆ ಕರ್ಪೂರ ಒಬ್ಬೋ ಕರ್ಪೂರ ಕೊಡ ತೆಗಿತಾಳೆ. ಒಬ್ಬೊಬ್ಬರು ಕೊಡೋದು ಕರ್ಪೂರ ಕೊಡ ನಂಕ ಬೈಲಿ ಕರ್ಪೂರ ಕೊಟ್ರೆ ಮಾಡ್ತಾಳೆ. ಸಾಕೋದ್ರೆ ಮಾಡೋದು.
ನಿಮ್ಮ ದೊಡ್ಡ ಮಾಮನ್ಗಂತ ಮಾಡು. ಅಮ್ಮ ನಂಗೆ ಮಾಡ್ಬಾರ್ದು ನಂಗೆ ಮಾಡ್ಬಾರ್ದು ಭಾನುವಾರ ಏನು ಹೋಗೋದು ಇಲ್ಲ ಬೆಳಗ್ಗೆ ನಂಕ 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 ಈ ಲಾಗು ಫುಲ್ ಆಫ್ ರಿಸೆಪ್ಷನ್ ಲಾಗ್ ಆಗಿರುತ್ತೆ. ಆ್ಯಂಡ್ ಹಾಗೆ ನೈಟು ನಾವು ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಅರ್ಶಿನ ಶಾಸ್ತ್ರ ಹಂಗೆ ಹಾಗೆ ಮುಹೂರ್ತ ಕೂಡ ಹೋಗಿರ್ತೀವಿ. ಸೊ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಮುಹೂರ್ತಕ್ಕೆ ಹೋಗೋದು, ಬಟ್ ನಿಯರ್ ಬೈ ಅಲ್ವಾ, ಸೊ ಮನೆ ಹತ್ರನೇ ಅಂತ ಹೇಳಿಬಿಟ್ಟು ಸೊ ಮುಹೂರ್ತ ಕೂಡ ಹೋಗಿದ್ವಿ, ಅರ್ಶಿನಕ್ಕೆ ಕೂಡ ಹೋಗಿದ್ವಿ. ಆ್ಯಕ್ಚುಲಿ ಅರ್ಶಿನದಲ್ಲಿ ತುಂಬಾ ಕಾಮಿಡಿ ಇದೆ. ಸೊ ಅದು ನೆಕ್ಸ್ಟ್ ಎಪಿಸೋಡ್ ಹಾಕ್ತೀನಿ, ನಿಮಗೂ ಕೂಡ ನೋಡಿಸ್ತೀನಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅರ್ಶಿನ ಶಾಸ್ತ್ರದಲ್ಲಿ. ಸೊ ನೆಕ್ಸ್ಟ್ ಎಪಿಸೋಡ್ಸ್ ಅರ್ಶಿನ ಶಾಸ್ತ್ರ ಆ್ಯಂಡ್ ಹಾಗೆ ಮುಹೂರ್ತದ್ದು. ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.